ಕೊಡಗಿನಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಬಿಜೆಪಿ ಅಹೋರಾತ್ರಿ ಧರಣಿ ನಡೆದಿದೆ. ಮಡಿಕೇರಿಯ ಖಾಸಗಿ ಹಳೆ ಬಸ್ ನಿಲ್ದಾಣದಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ಎರಡನೇ ದಿನವೂ ಅಹೋರಾತ್ರಿ ಧರಣಿ ಮುಂದುವರಿತು. ಅಹೋರಾತ್ರಿ ಧರಣಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸಂಸದ ಯದುವೀರ್ ಒಡೆಯರ್ ಪಾಲ್ಗೊಂಡಿದ್ರು. ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ ಸೇರಿದಂತೆ ವಿವಿಧ ಮುಖಂಡರು ಭಾಗವಹಿಸಿದ್ರು. ತಾಳ ಮದ್ದಳೆ ಬಡಿತಾ ಭಜನೆ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. 24 ಗಂಟೆಯಲ್ಲಿ ಸುಮಾರು 300 ಟನ್ ಕಬ್ಬು ಲೋಡ್ ಮಾಡಿ 18 ಜನರ ತಂಡ ದಾಖಲೆ ಬರೆದಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬುದ್ನಿ ಪಿಎಂ ಗ್ರಾಮದಲ್ಲಿ ಕಬ್ಬು ಲೋಡ್ ಮಾಡಿದ್ದಾರೆ. ಬುದ್ನಿ ಪಿಎಂ ಗ್ರಾಮದ ಮಾಳಪ್ಪ ಪೂಜಾರಿ ತಂಡ ದಾಖಲೆ ಬರೆದಿದೆ. 18 ಜನರ ಗುಂಪು 24 ಗಂಟೆಯಲ್ಲಿ 28 ಟ್ರ್ಯಾಕ್ಟರ್ ಕಬ್ಬು ಲೋಡ್ ಮಾಡಿದ್ದಾರೆ. ಕಳೆದ ವರ್ಷ ಗ್ರಾಮದಲ್ಲಿ 150 ಟನ್ ಲೋಡ್ ಮಾಡಿ ಬೇರೆ ತಂಡ ದಾಖಲೆ ಬರೆದಿತ್ತು. ಈ ವರ್ಷ ಮಾಳಪ್ಪ ಪೂಜಾರಿ ಅವರ ತಂಡ ದಾಖಲೆ ಬರೆದಿದೆ. ಸರಿಯಾದ ಸಮಯಕ್ಕೆ ಕಬ್ಬಿನ ಹಣ ಪಾವತಿಸುವಂತೆ ಆಗ್ರಹಿಸಿ ರೈತರು ಬಳ್ಳಾರಿಯ ಮೈಲಾರ ಸಕ್ಕರೆ ಕಾರ್ಖಾನೆಯ ಬಳಿ ಪ್ರತಿಭಟಿಸಿದ್ರು. ಇನ್ನು ಮುಂದೆ 15 ದಿನದ ಒಳಗೆ ಹಣ ಪಾವತಿ ಮಾಡಲೇಬೇಕು, ಇಲ್ಲದಿದ್ರೆ ನಾವು ಪ್ರತಿಭಟನೆ ಬಿಟ್ಟು ಕದಲಲ್ಲ ಅಂತ ಪಟ್ಟು ಹಿಡಿದ್ರು. ಈ ವೇಳೆ ಮಾತನಾಡಿದ ರೈತ ಮುಖಂಡರು, ವಿಜಯನಗರ ಹಾಗೂ ಹಾವೇರಿ ಜಿಲ್ಲೆಗಳ ರೈತರ ಜಮೀನುಗಳಲ್ಲಿನ ಕಬ್ಬನ್ನ ಕಟಾವು ಮಾಡಲಾಗಿದೆ. 15 ದಿನದ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂತೆ ರೈತರು ಅನೇಕ ಬಾರಿ ಮನವಿ ಮಾಡಿದ್ದೇವೆ. ಒಬ್ಬೊಬ್ಬ ರೈತರಿಗೆ 2 ರಿಂದ 8 ಲಕ್ಷದವರೆಗೂ ಹಣವನ್ನ ಪಾವತಿಸಬೇಕಿದೆ. ಆದರೆ ತಿಂಗಳಾದರೂ ಸಕ್ಕರೆ ಕಾರ್ಖಾನೆ ಹಣ ಪಾವತಿ ಮಾಡ್ತಿಲ್ಲ. ಸರ್ಕಾರವು ಕಾರ್ಖಾನೆ ಸಿಬ್ಬಂದಿ ಜೊತೆಗೆ ಸಭೆ ನಡೆಸಿ ರೈತರಿಗೆ ಹಣ ವಿತರಿಸುವಂತೆ ಸೂಚನೆ ನೀಡಿದೆ. ಕಾರ್ಖಾನೆಗಳು ನಿಯಮ ಮುರಿತಾ ಇದೆ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.